ದಾಂಡೇಲಿಯ ಸೋಮಾನಿ ವೃತ್ತದಿಂದ ಬರ್ಚಿ ರಸ್ತೆಗೆ ಹೋಗುವ ರಸ್ತೆ ಅಗೆದು ಫುಟ್ಪಾತ್ ನಿರ್ಮಾಣ, ಇದು ಈಗ ಅನಿವಾರ್ಯವೇ? ಬಿಜೆಪಿಯ ಬುದ್ಧಿವಂತಗೌಡ ಪಾಟೀಲ್ ಪ್ರಶ್ನೆ. ಮುರಿದ ಕಾಲನ್ನು ಶಸ್ತ್ರಚಿಕಿತ್ಸೆ ಮಾಡಿಸಿ ಸರಿಪಡಿಸುವುದು ಬಿಟ್ಟು ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಸ್ ವಾಶ್ ಮಾಡಿದಂಗಾಯಿತು ನೋಡಿ ದಾಂಡೇಲಿ ನಗರಸಭೆಯ ಕಾಮಗಾರಿಯ ವಿಧಾನ. ಅಂದ ಹಾಗೆ ದಾಂಡೇಲಿ ನಗರದ ಸೋಮಾನಿ ವೃತ್ತದಿಂದ ಬರ್ಚಿ ರಸ್ತೆಗೆ ಹೋಗುವ ರಸ್ತೆಯ ಬದಿಯಲ್ಲಿ ಫುಟ್ಪಾತ್ ನಿರ್ಮಿಸಿ ಫ್ಲೇವರ್ಸ್ ಅಳವಡಿಸಲು ರಸ್ತೆಯನ್ನು ಅಗೆದು ಅತ್ಯುತ್ತಮವಾಗಿದ್ದ ರಸ್ತೆಯನ್ನು ಕೆಡವಲಾಗಿದೆ. ಕಳೆದ 3 ವರ್ಷಗಳ ಹಿಂದೆ ಇಲ್ಲಿ ರಸ್ತೆ ಡಾಂಬರೀಕರಣ ಮಾಡಲಾಗಿತ್ತು. ಹಾಗೆ ನೋಡಿದರೆ ಇಡೀ ದಾಂಡೇಲಿ ನಗರದಲ್ಲಿಯೇ ಅತ್ಯುತ್ತಮವಾದ ರಸ್ತೆಯಾಗಿ ಇದು ಗಮನ ಸೆಳೆಯುತ್ತಿತ್ತು. ಆದರೇನು, ಒಳ್ಳೆಯದನ್ನು ಸಹಿಸಲಾಗುತ್ತಿಲ್ಲ ಎಂಬಂತೆ ಇಲ್ಲಿಯ ರಸ್ತೆಯನ್ನು ಅಗೆದು ಫುಟ್ಪಾತ್ ನಿರ್ಮಾಣ ಮಾಡಲು ಮುಂದಾಗಿರುವುದು ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದಾಂಡೇಲಿ ನಗರದ ಹಳೆ ದಾಂಡೇಲಿ 14ನೇ ಬ್ಲಾಕ್, ಮಾರುತಿ ನಗರ, ಗಾಂಧಿನಗರ ಮೊದಲಾದ ಪ್ರದೇಶಗಳಲ್ಲಿ ರಸ್ತೆ ತೀವ್ರ ಹದಗೆಟ್ಟು ವರ್ಷ 5 ಸಂದರೂ ಆ ಬಗ್ಗೆ ನಗರಸಭೆ ಗಮನ ಕೊಡದೆ ಈಗ ತುರ್ತಾಗಿ ಇಲ್ಲಿ ಅತ್ಯುತ್ತಮವಾಗಿದ್ದ ರಸ್ತೆಯನ್ನು ಅಗೆದು ಫುಟ್ಪಾತ್ ನಿರ್ಮಿಸಿ ಫ್ಲೇವರ್ಸ್ ಅಳವಡಿಸುವ ಕಾಮಗಾರಿ ಆರಂಭಿಸುವ ಅನಿವಾರ್ಯತೆ ಏನಿತ್ತು ಎಂದು ದಾಂಡೇಲಿಯ ಬಿಜೆಪಿ ಘಟಕದ ಅಧ್ಯಕ್ಷರಾದ ಬುದ್ಧಿವಂತಗೌಡ ಪಾಟೀಲ್ ಅವರು ಇಂದು ಭಾನುವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ನಗರಸಭೆಯ ಕಾಮಗಾರಿ ವಿಭಾಗದ ಕಾರ್ಯವೈಖರಿಯ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರಕಾರದಿಂದ ಬಂದ ಅನುದಾನ ಹೇಗಾದರೂ ಸರಿ ಮುಗಿದರೆ ಆಯಿತು ಎಂಬ ಗಟ್ಟಿ ನಿರ್ಧಾರಕ್ಕೆ ನಗರಸಭೆಯವರು ಬಂದಿರುವುದರಿಂದ ಇಂತಹ ಅಧ್ವಾನಗಳು ನಡೆಯುವಂತಾಗಿದೆ. ಕಾಮಗಾರಿಗಾಗಿ ಸರಕಾರದಿಂದ ಬಂದ ಅನುದಾನದಲ್ಲಿ ಆದ್ಯತೆಯ ಪ್ರಕಾರ ಕಾಮಗಾರಿ ನಡೆಯುತ್ತಿದ್ದಲ್ಲಿ ಹಳೆ ದಾಂಡೇಲಿ 14ನೇ ಬ್ಲಾಕ್, ಮಾರುತಿ ನಗರ, ಗಾಂಧಿನಗರದ ರಸ್ತೆಗಳ ಕಾಮಗಾರಿ ಮುಗಿದು ಹೋಗುತ್ತಿತ್ತು. ಆದರೆ ನಗರಸಭೆಯ ಕಾಮಗಾರಿ ವಿಭಾಗದ ಅಧಿಕಾರಿಗಳು ಕ್ರಿಯಾಶೀಲರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಲ್ಲಿ ಇಂತಹ ಸಮಸ್ಯೆಗಳು ಎದುರಾಗುತ್ತಿರಲಿಲ್ಲ ಎಂಬ ಮಾತು ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿದೆ. ಸೋಮಾನಿ ವೃತ್ತದಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಏನು ರೋಡ್ ಫುಟ್ಪಾತ್ ಮಾಡ್ತಾ ಇದ್ದಾರೆ, ಅದು ಅವಶ್ಯಕತೆ ಇತ್ತಾ? ಒಳ್ಳೆ ರೋಡನ್ನು ಹಾಳು ಮಾಡಿ ಫುಟ್ಪಾತ್ ಮಾಡ್ತಾ ಇದ್ದಾರೆ. ಇವರಿಗೆ ಹಳೆ ದಾಂಡೇಲಿ ರೋಡ್ ಕಾಣ್ತಾ ಇಲ್ಲ, ಹಾಗೆ 14 ಬ್ಲಾಕ್ ರೋಡ್ ಅಂತಕ್ಕಂಥ ಮಾರುತಿ ನಗರ ಡೌನ್ ರೋಡ್ ಅಂತಕ್ಕಂಥ ರೋಡ್ ಇವರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಒಳ್ಳೆ ಚೆನ್ನಾಗಿರುವಂಥ ರೋಡನ್ನು ಕೆಡಿಸಿ ಅಲ್ಲಿ ಫುಟ್ಪಾತ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು. ಅದನ್ನೇ ಇಲ್ಲಿ ಹಳೆ ದಾಂಡೇಲಿಗೆ ಯೂಸ್ ಮಾಡಿದ್ರೆ ಏನು ಆಗ್ತಿತ್ತು ಇವರಿಗೆ? ದುಡ್ಡನ್ನು ಯಾಕೆ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇವರು. ಅದು CM ಫಂಡ್ನಲ್ಲಿ ಬಂದಂಥ ವಿಶೇಷ ಅನುದಾನದಲ್ಲಿ ಬಂದಂಥ ಫಂಡ್ ಅಂತ ಹೇಳ್ತಾ ಇದ್ದಾರೆ. ಅದು ಒಳ್ಳೆ ಅವಶ್ಯಕತೆ ಇದೆಯಲ್ಲ ಅಂತ ಮಾಡಬೇಕಂತೇಳಿ ನಾನು ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೇನೆ.